ನಾನು ಕೂಡ ಆರಾಮಾಗಿದ್ದೀನಿ. ಪಾರಕರ ಯಾಕೆ ಚಂದಾಗ ವಿಡಿಯೋ ಹಾಕವಲ್ರಿ, ಆರಾಮದಿರೋ ಇಲ್ಲೋ ಅಂತೇಳಿ ಕಮೆಂಟ್ಸ್ಗಳು ಭಾಳ ಬರಾಕತ್ತು. ಕೆಲವೊಬ್ರಂಕರು ಏನ್ರಿ ಹಪ್ಪಳ ಸಂಡಿಗೆ ಮಾಡಕತ್ತೀರಣ ಅಂತೇಳಿ ಅಂತಂದ್ರಿ. ಯಾ ಹಪ್ಪಳನೂ ಇಲ್ಲ, ಯಾ ಸಂಡಿಗೆನೂ ಇಲ್ಲ ರೀ. ಮಕ್ಕಳದು ಸ್ಕೂಲು ರಜೆ ಇರೋದ್ರಿಂದ ನಾನು ಊರಿಗೆ ಬಂದಿದ್ದೀನಿ. ಅದಕ್ಕೆ ನನಗೆ 3 ಕತೆಗಳನ್ನು ಕತೆಗಳನ್ನು ವಿಡಿಯೋ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 2 ದಿನ ಬಿಟ್ಟು ಊರಿಗೆ ಬರ್ತೀನಿ. ಬಂದಾದಮೇಲೆ ಕರೆಕ್ಟಾಗಿ ವಿಡಿಯೋನ ಹಾಕ್ತೀನಿ. 3 ಕತೆಗಳನ್ನು ಡೈಲಿ ಹಾಕ್ತೀನಿ ರೀ. ಇನ್ನೊಂದು 2-3 ದಿನ ಪ್ಲೀಸ್ ಸಹಕರಿಸ್ರಿ. ಇಬ್ಬರು ಗಂಡ ಹೆಂಡತಿ ನಮ್ಮ ಕೂಡ ಹೊಂದ್ಕೊಂಡು ಇಲ್ಲಿರ್ಬೇಕು ಹಳ್ಳ್ಯಾಗ. ನಮ್ಮ ಯಜಮಾನ್ರಿಗೆ ನೀವಿಬ್ಬರು ನಮ್ಮನ್ನು ಸಾಕ್ತೀರಿ ಅಂತೇಳಿ ನಮಗೆ ಅನಿಸ್ದಾಗ ನಾವು ಅದನ್ನು ಮುಂದೆ ಇದನ್ನು ಮಾಡ್ತೀವಿ. ಮತ್ತು ಹೆಂಗೆ ಮಾಡ್ತೀರಿ? ಏನು ನಮ್ಮ ಕೂಡ ಇದ್ದು ಏನು ಜೀವನ ಮಾಡ್ತಿರೋ ಹೆಂಗೆ ಮಾಡ್ತೀರೋ ನಾವು ನಿಮ್ಗೆ ಬಿಟ್ಕೊಟ್ಟಿದ್ದು. ಹೊಲ ಬೇಕಂದ್ರಿ ನಮ್ಮ ಕೂಡ ಇರಬೇಕು. ಶಿಶಿ ಇಂಥ ಹಳ್ಳ್ಯಾಗ ಹೆಂಗೆ ಇರೋಕ್ಕಾಗುತ್ತೆ? ನಾವೇನು ಹಳ್ಳಿ ಗುಗ್ಗುನ? ಆತವ ಹಳ್ಳಿ ಗುಗ್ಗು ಅಲ್ಲೋದಿಲ್ಲ. ಹೋಯ್ಬಿಡು, ಹಳ್ಳಿಯನ್ ಹೊಲ ನಿನಗೆ ಯಾಕೆ ಬೇಕು? ಹೋಯ್ಬಿಡು ಇವ. ಅದು ನಮ್ಮ ತಂದೆ ತಾಯಿ ಪ್ರಾಪರ್ಟಿ. ನಿಮ್ದೇನ್ರಿ ನೋಡುವ, ಅದನ್ನು ನಮಗೆ ಬಿಟ್ಕೊಡ್ರಿ. ನಮ್ಮ ಅಣ್ಣಗೆ ಗೊತ್ತಾಗಿಲ್ಲ ನಿಮ್ಮ ಹೆಸರೇ ಮಾಡಿದಾರೆ. ಬೇಕಂದ್ರೆ ಬೇಕು, ಸಹಿ ಹಾಕ್ರಿ. ಹಾಕ್ಲಿಲ್ಲ ಅಂದರೆ ಚಂದಗೆ ಇರಂಗಿಲ್ಲ ನೋಡ್ರಿ. ಮತ್ತೆ ಯಾಕತ್ತಮ್ಮ ರೌಡಿಸಮ್ ವಿಷಯನ ಇಂಥ ರೌಡಿಸಮ್ ಜಗ್ ನೋಡಿ ನಾನು ಮೆತ್ತಗ ಮಾತಾಡೋಣ. ಏನೋ ಈಗ ಒಂದು ನಮೂನಿ ಅದಾಳ ಅಂತ ತಿಳ್ಕೊಂಡ್ರೇನು? ನಾ ಬಿಡಾಕಿನ ಅಲ್ಲ. ನಾನು ಕೂಡ ಚಂದಗಿದ್ರೆ ಚಂದಗಿರ್ಲಿಕ್ಕಂದ್ರೆ ಏಕ್ ಮಾಡ್ದೋತು ಕೂಡ ನೋಡು. ಹೊಲ ಬೇಕಂದ್ರೆ ಹಳ್ಳಿಯಾಗೂ ಇರಬೇಕು, ಇದ್ದು ಬಾಳೆ ಮಾಡಬೇಕು. ಆಗಲಿಲ್ಲ ಅಂದ್ರೆ ಹೋಗ್ರಿ. ಮತ್ತು ಹಳ್ಳಿ ಹೊಲ ನಿನಗೆ ಯಾಕೆ ಬೇಕಾ? ಮಾರ್ಕೊಂಡು ತಿನ್ನಕ್ಕೆ ಇನ್ನೇದಕ್ಕೆ ಬೇಕು? ತಮ್ಮ ಪಾಲಿನ ಆಸ್ತಿ ಎಲ್ಲ ಅಳು ಹಚ್ಚಾರ. ಈಗ ನಂದಟ್ ಕೈ ಹಚ್ಚಾರ ಇವರು. ನೀವು ಪಾಲಿ ಕೊಟ್ಟಿದ್ದೆಲ್ಲ ಆಸ್ತಿ ತಿಂದ್ಬಿಟ್ರೆ ಹೌದಿಲ್ಲ? ತಿಂದು ತೇಗಿದ್ರೆ ಹೌದಿಲ್ಲ? ತಂದೆ ತಾಯಿ ಆಸ್ತಿ ಮಾರಬಾರ್ದು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ಈಗ ಇದನ್ನಟ್ಟು ಮಾರಿ ಅಡ್ಡಾಡ್ಬೇಕಂತ ಮಾಡಿರೇನ? ಅದೆಲ್ಲ ಆಗಂಗಿಲ್ಲ. ಹೊಲ ಬೇಕಂದ್ರೆ ಇಲ್ಲಿ ಬಂದಿರ್ರಿ. ನಾ ಹೇಳ್ತೀನಿ ನೋಡು, ಮಾರು ವಿಚಾರ ಅಂದ್ರೆ ನಮ್ಗೆ ಇಲ್ವೇ ಅಲ್ಲ. ನಮ್ಗೆ ಇಲ್ಲಿ ಇರೋಕ್ಕಾಗಲ್ಲ. ಏನು ಭಾಳ ಮಾತಾಡ್ತಾ ಇದ್ದೀರಾ ನೀವು? ನೋಡ್ರಿ ಮತ್ತೆ ಚೆನ್ನಾಗಿರಂಗಿಲ್ಲ ನೋಡು. ಸುಮ್ಮನೆ ಸೈ ಮಾಡ್ರಿ ಬಾಯಿ ಮುಚ್ಕೊಂಡು. ತಂಗಿ ಇಟ್ಟೋತನ ನನ್ನ ಬಾಯಿ ಮಾತಾಡೈತಿ, ಇನ್ನು ನನ್ನ ಕೈ ಮಾತಾಡುತ್ತ. ಭಾಳ ಹರಡ್ಬೇಡ, ಚಂದಾಗಿ ಅದು ನೋಡುವ. ಬಾ ಅಂತಿದ, ಒದ್ರಾಡಕ್ಕೆ ಹೋಗ್ಬೇಡ. ಏನು ಮಾಡಿದಿ ವಿಚಾರ ಮಾಡ್ಕೊಳ್ರಿ. ಜಾಸ್ತಿ ಮಾತಾಡಂಗಿಲ್ಲ ನಾನು. ಏನೋ ನಮ್ಮ ಕೂಡ ಇರಾರು, ಏನು ಇಲ್ಲ ಅಂದ್ರೆ ಬಾಕ್ಲು ತೆಗ್ದೈತಿ ಕೊಂಡ್ಬೋದು. ಇನ್ನು ಆಸ್ತಿ ಹೆಂಗೆ ತೊಗೋಬೇಕಂತ ಗೊತ್ತೈತಿ ನಮ್ಗೆ. ಅಯ್ಯೋ ನಮ್ಮವ್ವ ಅಟ್ಟು ಗೊತ್ತಿದ್ದಾಕಿ ಮತ್ತು ಮಣಿ ಮುಟ್ಟ ಎದಕ್ಕೆ ಬಂದ್ಯವ? ಅಲ್ಲೇ ಕುತ್ಕೊಂಡು ಕಡ್ಡಿ ಆಡಿಸು. ಇಲ್ಲಿವರೆಗೆ ಬರುವಂಥ ಅವಶ್ಯಕತೆ ಏನೈತಿ ನಿಂದು? ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ. ಅಣ್ಣ, ನೀನು ಹೆಂಡತಿ ಬಾಯಿ ಬಂದಂಗೆ ಮಾತಾಡಕತ್ತಾಳ. ಆಕಿನ ಮಾತಾಡಕ್ಕೆ ಬಿಟ್ಟು ಸುಮ್ಮನೆ ಕೂತೀಯ ನೀನು? ನೋಡಪ್ಪ, ಹೊಲ ಹಾಕೊಂಡು ನನ್ನ ಹೆಸರು ಇಲ್ಲ. ನನ್ನ ಹೆಂಡತಿ ಕ್ವಶನ್ ಕೇಳ್ತಾವಲ್ಲ, ಅದಕ್ಕೆ ಆನ್ಸರ್ ಮಾಡ್ರಿ. ನಾನು ಕೂಡ ಎದಕ್ಕೆ ಮಾತಾಡ್ತಿರೋ? ಬೇಕಂತ ಮಾಡಕತ್ತಾರ, ನನಗೆಲ್ಲ ಗೊತ್ತೈತಿ. ಹೆಂಗೆ ಮಾಡೋಣ? ಆಸ್ತಿ ಬೇಕಂದ್ರೆ ಇರಲೇಬೇಕು, ಇಲ್ಲ ಅಂದ್ರೆ ನಮ್ಮ ತಂಗಿ ನಮ್ಮ ತಮ್ಮ ಬಂದು ಬಳ್ಕೊಂಡು ಹೋಗ್ತಾರೆ ನೋಡಿ. ನಿಮ್ಮ ಗಟ್ಟ ಆಸ್ತಿ ಮಾಡಕ್ಕೆ ನನಗೇನು ಹುಚ್ಚಿಡ್ದತ್ತೇನ? ನಿಮ್ಮ ತಮ್ಮನೂ ಬರ್ಬೇಕು, ನಿಮ್ಮ ತಂಗಿನೂ ಬರ್ಬೇಕು, ಅಷ್ಟು ನಮ್ಮ ಕೂಡ ಇರಬೇಕು. ನಮ್ಮ ಕೂಡ ಚಂದಾಗ ಹೊಂದ್ಕೊಂಡು ಹೋಗ್ಬೇಕು. ನಮ್ಮಿಬ್ಬರು ಚಾಕ್ರಿ ಮಾಡಬೇಕು. ಒಂದು ಸ್ವಲ್ಪ ದಿನ ನಮಗೂ ಹೌದು ಇವರು ನಮ್ಮನ್ನು ಮುಂದೆ ನೋಡ್ಕೊಂಡು ಹೋಗ್ತಾರ ಅಂತೇಳಿ ಗೊತ್ತಾದಾಗ ಮಾತ್ರ ಹೊಲ ಕೊಡ್ತೀವಿ. ಅಲ್ಲಿವರೆಗೂ ಕೊಡಂಗಿಲ್ಲ. ಅಮ್ಮನ ಪ್ಲ್ಯಾನ್ ಅಂದ್ರೆ ಪ್ಲ್ಯಾನ್. ಅಯ್ಯೋ ಆಯ್ತು, ಅಮ್ಮನ ಕೈ ಸಿಗ್ರಿ. ಐತಿ ನಿಮ್ದು ವಾಲ್ಗ. ನಿಮ್ದು ಪಿಸಿನ ಬಿಡಿಸ್ತಾಳ ಅಮ್ಮ. ನಿಮ್ಮ ಕೊಬ್ಬೆಲ್ಲ ಹೆಂಗೆ ಕರಗಿಸ್ಬೇಕು ಅನ್ನೋದು ನಮ್ಮ ಅಮ್ಮಗೆ ಗೊತ್ತೈತಿ. ಆರ್ತಿ ಇನ್ನೂ ಬಂದಿಲ್ಲ ನಿಮ್ಮ ಯಜಮಾನ್ರು? ಇಲ್ಲಕ್ಕ, ಇವತ್ತು ಅದೇನೋ ಸ್ಕೂಲ್ದು ಅದು ಜಮೀನಿಂದ ಏನೋ ಐತಿ ಅಂಥೇಳಿ ಹೋದ್ರು. ನಾನು ಕಾಲ್ ಮಾಡಿದ್ದೆ, ಅದು ಪಿಕ್ ಮಾಡಲಿಲ್ಲ. ಏನಾಯ್ತು ಏನೋ? ನೀನು ಒಂದು ಸತಿ ಕಾಲ್ ಮಾಡು. ಅಯ್ಯೋ ನಾನು ಕಾಲ್ ಮಾಡಿ ಸಾಕಾಗಿತ್ತವ. ಎದಕ್ಕನ ಫೋನ್ ಎತ್ತವಲ್ರ ಅವರು. ಬಾಯನ್ ಮತ್ತು ಬಾಯಾಗೈತಿ ಬಂದುಬಿಟ್ರೆ ನೀವು ಫೋನ್ ಎತ್ತಲಿಲ್ಲಲ್ಲ? ಒಂಥರ ಗಾಬರಿ ಆಯ್ತು. ಹೋದ ಕೆಲಸ ಏನಾಯ್ತು? ಅದು ವೈನಿ, ಯಾಕ ಸ್ಕೂಲ್ದು ಅಪ್ರೂವಲ್ ಸಿಗಲಿಲ್ಲ? ಅದು ವೈನಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೆ, ಅವರು ರಿಜೆಕ್ಟ್ ಮಾಡಿಬಿಟ್ರು. ಆ ಜಮೀನು ನಮ್ದಲ್ಲ ಅಂತಂತ ಇದ್ದಾರೆ. ಅದು ನಿಮ್ಮ ಹೆಸರೇ ಇಲ್ಲಂತ. ಏನು ಹೇಳ್ತಾ ಇದ್ದಾರೆ ಅವರು? ಅದು ನನ್ನ ಹೆಸರು ಐತಲ್ಲ ಡಾಕ್ಯುಮೆಂಟ್. ಅದು ಹೆಂಗಿಲ್ಲ ಅಂತ ಹೇಳಿದ್ರು ಅವರು? ನಡ್ರಿ ಹೋಗೋಣ, ಹೋಗ್ಬಿಟ್ಟು ಕೇಳೋಣ. ನಡ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ, ನಾನು ಒರಿಜಿನಲ್ ಡಾಕ್ಯುಮೆಂಟ್ ಅದಾವೆ, ತೋರಿಸ್ತೀನಂತೆ. ಅದೇ ನಿಮ್ಮ ಅವ್ರು ಯಾರೋ ಬಂದಿದ್ರಲ್ಲ, ಅವ್ರ ಹೆಸರಲ್ಲೇ ಆಗಿತ್ತಂತ. ಅದೇ ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಅದೇ ದಾಡಿವಲ್ಲ, ಅವ್ರ ಹೆಸರಲ್ಲೇ ಆಗ್ಬಿಟ್ಟೈತಂತ್ರಿ ವೈನಿ. ಅವ್ರು ಬಂದು ನನ್ನ ಹೊಲದಾಗ ನೀವು ಹೆಂಗೆ ಸ್ಕೂಲು ಕಟ್ಟಿಸ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದ್ರು ಅವರು. ಅದೇ ಹೆಂಗೆ ಅವ್ರ ಹೆಸರಲ್ಲೇ ಆಗುತ್ತೆ? ಏನೋ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾರೆ ಅವರು. ಅಯ್ಯೋ, ನಾನು ಜಗ್ಗು ಇದನ್ನು ಮಾಡಿದೆ, ನಮ್ಮ ಲಾಯರ್ನ ಕರೆಸಿದೆ. ಇಲ್ಲ ಅವ್ರ ಹೆಸರಲ್ಲೇ ಐತದು ಹೊಲ ಅಂತಂದ್ರು. ಅದು ಹೆಂಗೆ ಅವ್ರ ಹೆಸರಲ್ಲೇ ಆಗಿತ್ತು ಏನೋ ಒಂದು ತಿಳಿತಾ ಇಲ್ಲ ವೈನಿ. ಅದು ಹೆಂಗೆ ಸಾಧ್ಯ? ನಾವು ಅವ್ರಿಗೆ ಬಿಟ್ಕೊಡ್ಲಾರ್ದ ಹೊಲ ಅವ್ರಿಗೆ ಹೆಂಗಾಗುತ್ತೆ? ನೀವೇ ಅವ್ರಿಗೆ ಸೇಲ್ ಮಾಡಿದ್ದೀರಂತೆ, ಅವ್ರು ನನ್ನ ಹತ್ರ ಹೇಳಿದ್ರು ವೈನಿ. ಹಾಗನ್ನ ಅವನು ಅಕ್ಕನ ಸ್ವಭಾವ ಹೆಂಗೈತೆ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ? ಅಕ್ಕ ಯಾಕೆ ಹೊಲ ಮಾಡ್ತಾಳ? ಅದು ನಮಗೆ ಹೇಳಾರ್ದ. ಅದೇನಪ್ಪ ವೈನಿಯರ್ ಸಿಗ್ನೇಚರ್ ಇತ್ತು, ಅದು ಹೆಂಗೆ ಸಾಧ್ಯ ಅಂತ ಅನಿಸ್ತು.
ಆ ಮನುಷ್ಯ ಹೇಳಿದ ಇಲ್ಲ ನಿಮ್ಮ ಏನಿಯರೇ ಕೊಟ್ಟಿದ್ದಾರೆ ನನಗೆ ಹೊಲನ ಹೋಗಿ ಕೇಳಿ ಹೋಗು ಅಂತಂದ. ನನ್ನ ಮ್ಯಾಗಿನ ಸೇಡಿಗೆ ಏನೇನೋ ಮಾಡಕತ್ತಾನ, ನನ್ನ ಹೆಸರಿಗೆ ಮಸಿ ಬೆಳೆಯಕತ್ತಾನವ. ನಾನು ಸಹಿ ಮಾಡೇ ಇಲ್ಲ. ವೈನಿ ನೀವು ಹೇಳೋದು ನನಗೆ ಅರ್ಥ ಆಗ್ತತಿ, ನೀವು ಮಾಡಿರಲ್ಲ ಅಂತನೂ ನನಗೆ ಗೊತ್ತು. ಆದ್ರೆ ಸಿಗ್ನೇಚರ್ ನನ್ನ ಸಿಗ್ನೇಚರ್ ಆತನಿಗೆ ಗೊತ್ತು, ಅವನೇ ಫೋರ್ಜರಿ ಮಾಡಿ ಈ ಸಿಗ್ನೇಚರ್ ಮಾಡ್ಕೊಡಿದ್ದಾನ. ನಾನು ಹೋಗ್ಲಿ ಬಿಡ ಅಂತೇಳಿ ಅಂತ ಅನ್ಕೊಂಡ್ರೆ ಇಷ್ಟೆಲ್ಲ ಮುಂದುವರೆದ್ ನಾವ. ಇಷ್ಟೆಲ್ಲ ಮುಂದುವರೆ ಕಾರಣ ಯಾರು? ಅದೇ ನಿನ್ನ ಗಂಡ ಟಕ್ಳು ಬಸ್ಯ, ಅವನೇ ಕಾರಣ. ಹೌದ್ರಿ ವೈನಿ, ನಮ್ಮ ಅಣ್ಣನ ಹಿಂದೆ ನಿಂತ್ಕೊಂಡು ಆಟ ಆಡ್ಸಕತ್ ಬಿಟ್ಟಾನ. ಇದು ಯಾಕೋ ಅತಿ ಆಯ್ತು. ಈಗ ನಮ್ಮ ಕೈಯಾಗ ಏನೂ ಇಲ್ರಿ ವೈನಿ, ನೀವು ಬಿಟ್ಟು ಹೆಂಗೆ ಸಹಿ ಮಾಡ್ತಿಲ್ಲ ಹಂಗೆ ಸಹಿ ಮಾಡಿದಾನ ಅವನು. ನಮ್ಮ ಆಸ್ತಿ ನಮ್ಮ ಕೈ ಬಿಟ್ಟು ಹೋತ್ರಿ ವೈನಿ, ನಂಗೆ ಅದೇ ಬೇಜಾರಾಗ್ಬಿಟ್ಟೈತಿ. ಅದನ್ನ ಹೋಗಕ್ಕೆ ನಾ ಬಿಡಲ್ಲ. ಏನು ಅವ್ರ ಅಪ್ಪನ ಮನೆ ಆಸ್ತಿನಾ? ಇಲ್ಲ, ಫೋರ್ಜರಿ ಕೇಸ್ ಮೇಲೆ ಅವ್ನ ಅರೆಸ್ಟ್ ಮಾಡಿಸ್ತೀನಿ. ನಾನು ಸಹಿ ಮಾಡೇ ಇಲ್ಲ. ಅದು ಹೆಂಗೆ ತಂದಂತೆ ಹೇಳ್ತಾನೆ ಅವನು? ಅವ್ನು ಹೆಂಗಾಗುತ್ತೆ? ಎಲ್ಲ ಲೀಗಲ್ ಆಗಿ ನಾವೇನು ಕೊಟ್ಟಿದ್ದೀವಿ ಅವ್ನ ಹೊಲನ? ಎಲ್ರಿ ಇದ್ರಿಗೆ ಸಹಿ ಮಾಡಿದ್ದೀನ ಕೇಳ್ತೀನಿ ನೋಡ್ರಿ. ಇಲ್ಲೇಕ್ಕ ಅವ್ನು ಬ್ಯಾಂಡ್ ಎತ್ತಿಸ್ಬೇಕು, ಬ್ಯಾಂಡ್ ಎತ್ತಿಸೋ ಮಟ್ಟ ಅವ್ನು ಸುದ್ದಾಗಂಗಿಲ್ಲೇಕ್ಕ. ಹಳೆ ಶೇಡ್ ಇಟ್ಟು ನಾಟಕ ಆಡಕತ್ತಾನವ, ಹಂಗೇನ ಮಸಡಿ ಅವ. ಏರ್ಗೈ ತೊಗೊಂಡು ಮಟ್ಟ ಸುದ್ದಾಗಲ್ಲ. ತೊಗೋತೀನಿ ಏರ್ಗೈ. ನಾ ಸುಮ್ಮನೆ ಬಿಡಲ್ಲ ಅವ್ರನ್ನ, ಅವನು ಸುಮ್ಮನೆ ಬಿಡಲ್ಲ, ಅವ್ನು ಹಿಂದೆ ಇದ್ದವ್ರನ್ನೂ ಸುಮ್ಮನೆ ಬಿಡಲ್ಲ. ಅದು ವೈನಿ ಇದಷ್ಟೇ ಅಲ್ಲ, ಊರಾಗೆಲ್ಲ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ಹೌದಾ? ನಾನು ಏನು ತಪ್ಪು ಮಾಡೀನಿ? ಊರಾಗೆಲ್ಲ ಅಪಪ್ರಚಾರ ಮಾಡಕತ್ತಾನವ, ಇಲ್ಲ ಸಲ್ಲದೆಲ್ಲ ಅಪಪ್ರಚಾರ ಮಾಡಿ ಅಡ್ಡಾಡಕತ್ತಾನ ನೋಡ್ರಿ. ಮಂದಿ ಬಾಯಿ ಬಂದಂಗ ಮಾತಾಡಕತ್ತಾರ. ಇದಕ್ಕೆ ನಮ್ಮನ್ನ ಗುಗ್ಗಳ ಧೂಪ ಹಾಕಿ ಅಡ್ಡಾಡಕತ್ತ ಬಿಟ್ರ ನಮ್ಮನ್ನ ನಮ್ಮ ಅತ್ತಿ. ಪಾರ್ವ, ಏ ಪಾರ್ವ, ಪಾರ್ವ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಒಂದಿಟ್ಟು ಸುಮ್ರಂಗಿಲ್ಲ ನೋಡು. ಇನ್ನೀಗ ಹೊರಗುಗಿರ ಆಲೆ ಬಂದ್ಬಿಟ್ರು ಪಾರು ಅಂತೇಳಿ. ಎಲ್ಲ ಮುಗಿಸಿನವ, ಇನ್ನೇನು ಒಂದು ತಣ್ಣಗೆ ಒಂದು 2 ತಾಸು ಮಕ್ಕೋಬೇಕಂದ್ರೆ ಬರೀ ನನ್ನ ಹೆಸರಲ್ಲಿ ಚಪಾಳ ಮಾಡಿಬಿಡ್ತಾರೆ ನಮ್ಮ ಮಾಸ್ತರ್. ಏ ಪಾರ್ವ, ಹೊರಗೆ ಬಾರ ಇಲ್ಲಿ. ಅಯ್ಯಯ್ಯೋ, ಹೊರಗೆ ಹೋಗೋದು ಒಳಗೆ ಬರೋದು ಏನೈತಿ? ನನ್ನ ಜಲ ಮಾಚಿ ಅಂತ ಚಿಕ್ಕ ಹಿಡಿದು ಹೋಗೈತಿ. ಏನ್ರಿ ರೀ ಪಾರು ಪಾರು ಅಂತೇಳಿ ಏನ್ ಬೇಕಾಗ್ತದೆ ನಿಮ್ಗೆ? ಇನ್ನೇ ಈಗ ಹೋಗಿರಿ, ಆಲೆ ಬಂದ್ರಿ, ಏನ್ ಬೇಕಾತು? ಏ ಪಾರು, ನಿನಗಂತ ಸ್ಕೂಟಿ ತಗೊಂಬಂದಿನಿ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನ ಯಾಕೆ ತರಕ್ ಹೋದ್ರಿ? ಅಲ್ಲ, ಬಸ್ ಫ್ರೀ ಇತ್ತು, ಫ್ರೀ ಬಸ್ನಾಗ ಅಡ್ಡಾಡ್ತಿದ್ದಿಲ್ಲ ನಾನು. ಇದೆಲ್ಲ ಬೇಕಾಗಿತ್ತಾ? ಏ ಪ್ರೀ ಅನ್ನೋದಕ್ಕ ಯಾ ನಮ್ಮನ ಗದ್ಲಿರ್ತತಿ ಏನ್ತಾನ ನುಸ್ತಿ ಆಡ್ಕೊಂತ ತಿಕ್ಕಿ ಆಡ್ಕೊಂತ ಯಾಕೆ ಬೇಕು? ಅದಕ್ಕಂತೇಳಿ ನಾನು ನಿನಗಂತ ಒಂದು ಗಾಡಿ ತೊಗೊಂಬಂದಿನಿ. ಕೈಯನ್ ಗಾಡಿ ಆತಂದ್ರೆ ಲಗುನ ಹೋಗ್ಬೋದು, ಲಗುನ ಮನೆ ಬರ್ಬೋದು. ಹಂಗ ಡೀಸೆಲ್ ಕುಡಿಬೋದು ಗಾಡಿ, ಹೌದಿಲ್ಲ? ಡೀಸೆಲ್ ರೊಕ್ಕ ರೊಕ್ಕ ನಾ ಕೊಡ್ತೀನಿ ಅಂತ. ಎಷ್ಟು ಚಂದ ಅಂತಾರ ನೋಡಿ, ನಾ ಕೊಡ್ತೀನಿ ಅಂತೆ. ಏನ್ ಟಾಟಾ ಬಿರ್ಲಾ ಹೇಳ್ರಿ, ಇದೆಲ್ಲ ಬೇಕಾಗಿತ್ತಾ? ಇಲ್ಲಾರ್ದ ಇರ್ವಿ ಬಿಟ್ಟು ಬಂದ್ರಂತೆ. ಈಗ ಪ್ರೀತಿಯಿಂದ ತೊಗೊಂಬಂದಿನಿ. ಏನು ಈ ಗಾಡಿ ಹತ್ತಿ ಹೊಡಿಯಾಕ ಏನ? ಅಲ್ರಿ, ನಿಮ್ಮ ಹಳೆ ಗಾಡಿ ಕೊಟ್ಬಿಟ್ಟು ನೀವು ಹೊಸ ಗಾಡಿ ತಗೊಂಡ್ ಬಿಟ್ಟು ನನಗೆ ಗಾಡಿ ತಗೊಂಬಂದಾರ. ಎದಕ್ಕೆ ಬೇಕಾಗಿದ್ದಿತ್ತು? ನೀವ ತಗೋಬೇಕಿಲ್ಲ ಒಂದು ಗಾಡಿನ? ನನಗೆ ಯಾಕೆ ಬೇಕು? 4 ಹೆಜ್ಜೆ ಜಿಗದು ಬಿದ್ರ ಇಲ್ಲೇ ಐತಿ ನಮ್ಮ ಸಾಲಿ. ನನಗೆಲ್ಲ ಬೇಕಾಗಿದ್ದಿಲ್ಲ. ನೀನು ದೂರ ಬಾರ ಹೊಕ್ಕಿದ್ದಿ, ಇನ್ನು ನಿಂದು ಓದುದದು ಐತಿ. ಅದಕ್ಕೆ ಬಸ್ ಹಾಕೊಂತ ಎಷ್ಟೊತ್ತನ ನಿಂದಿರ್ತಿ ಬಸ್ ಸ್ಟ್ಯಾಂಡ್ನ್ಯಾಗ. ಅದಕ್ಕೆ ಬ್ಯಾಡ ಅಂತೇಳಿ ಈ ಸ್ಕೂಟಿ ತೊಗೊಂಬಂದಿನಿ. ಎಕ್ಸಾಮ್ ಬೇರೆ ಕಟ್ಟಿ ಇನ್ನೇನು ಹತ್ರ ಬಂದವ ಎಕ್ಸಾಮ್. ಹೋಗು ಪೂಜೆಗೆ ಸಾಮಾನು ತಗೋ. ಮಲ್ಲಪ್ಪ, ಇದು ಹೊಸ ಗಾಡಿ ಯಾರ್ದು? ನಿನ್ನ ಸೊಸಿಗೆ ತಂದಿನ ಬೇವ. ಪಾಪ ಬಸ್ನ್ಯಾಗ ಗನ ಗದ್ಲಾಟ ಬೇರೆ, ಅದಕ್ಕೆ ಬ್ಯಾಡ ಅಂತೇಳಿ ಸ್ಕೂಟಿ ತಂದಿನ ನೋಡ್ಬೇವ. ಅಯ್ಯೋ, ಇದನ್ನ ಯಾಕೆ ತರಕ್ ಹೋದೆ ಮಲ್ಲಪ್ಪ? ಈಗ ಅಲ್ಲಿ ಇಲ್ಲೇ ಆಕ್ಸಿಡೆಂಟ್ ಹಾಕವು ಅಂತಂತಾರ. ಯಾಕೆ ಬೇಕಯ್ಯಪ್ಪ ಇದು? ಹೋಗ್ಬೇ, ಎಲ್ಲರಿಗೂ ಆಕ್ಸಿಡೆಂಟ್ ಆಗುತ್ತಾನ ಏನಂತಿ? ಏನಪ್ಪ, ನನಗಂಕರು ಸರಿ ಅನಿಸ್ಲಿಲ್ಲ ಬಿಡು. ಅದೇನೋ ಅಂತಾರಲ್ಲ, ಸುಮ್ಮನೆ ಬಚ್ಚಾರ್ದು ಇದ್ದಿದ್ದಿಲ್ಲ, ಹೋಗೋದು ಬರೋದು ಮಾಡ್ತಿದ್ದಿಲ್ಲ ಆಕೆ. ಈಗ ನಾನು ಅದನ್ನೇ ಹೇಳಕತ್ತೇನ್ರಿ ಅತ್ತಿ. ಯೋಬೆ, ಎಕ್ಸಾಮ್ ಅದು ಹತ್ರ ಬಂದವು, ಮತ್ತು ಓದ್ಕೊಂಡಿರ್ತತಿ. ಕೈಯಾನ ಸ್ಕೂಟಿ ಲಗುನ ಹೋಗಿ ಲಗುನ ಬರ್ತಾಳ ಅಂತ ತೊಗೊಂಬಂದಿನಿ. ಇರ್ಲಿ ಬಿಡಪ್ಪ. ಹೋರಿ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ರಿ, ಇಬ್ರು ಗಂಡ ಅಂತ ಹೋಗಿ. ನೋಡ್ರಿ ಸರ, ಈ ಗಾಡಿ ತಂದಿರಿ ಇರ್ಲಿ, ಆದ್ರೆ ದಿನ ನಾ ಗಾಡಿ ತಗೊಂಡು ಹೋಗಂಗಿಲ್ಲ. ಯಾಕ? ನಿನಗಂತ ತೊಗೊಂಬಂದಿನಿ, ನಿನಗೆ ಕಷ್ಟ ಆಗಬಾರ್ದಂತ ತೊಗೊಂಬಂದಿನಿ ಪಾರು ಗಾಡಿನ. ಇದರ ಅವಶ್ಯಕತೆ ನನಗಿಲ್ಲ. ಇದ್ರದ್ದು ಅವಶ್ಯಕತೆ ಭಾಳ ಇರೋದು ನಮ್ಮ ರೇಣುಗೈತಿ. ರೇಣು ಪಾರ್ಲರ್ ಓಪನ್ ಮಾಡ್ಯಾಳ. ದಿನ ಆಟ ದೂರ ಹೊಕ್ಕ ಪಾಪನ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾಳ. ಆಕೆಗೆ ಬರೋಬ್ಬರಿ ಆಕೈತಿ. ನನಗೇನು ತೊಂದರೆ ಏನಿಲ್ಲ. ನಾ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತೀನಿ. ಆದರೂ ನಿನಗಂತ ತಂದಿದ್ಯಾ? ನನಗೆ ಬ್ಯಾಡ್ರಿ, ಇದ್ರದ್ದು ಅವಶ್ಯಕತೆ ಇಲ್ಲ. ರೇಣು ಕೊಟ್ಟು ಬಿಡೋಣ. ನೋಡುವ, ಈಗಿನ ಕಾಲದಾಗ ನಿಮ್ಮಂತರ ನೆಗೆನ್ಯಾರು ಸಿಗೋದು ಕಷ್ಟ ಐತಿ. ಎಲ್ಲ ನಮಗೆ ಇರ್ಲಿ ಅಂತ ಬಿಡ್ಕೊತಾವ. ಆದ್ರೆ ನೀ ನೋಡಿದ್ರೆ ನಮ್ಮ ನೆಗೆನಿಗಿರ್ಲಿ ಅಂತಿ. ಯವ್ವ, ನನಗೆ ನಿಮ್ಮಿಬ್ರದ್ದು ಬಾಂಧವ್ಯ ನೋಡಿ ಭಾಳ ಖುಷಿ ಆಗೈತಿವ. ಸಾಯಿ ಮಠ ಹಿಂಗೆ ನಡ್ಕೊಂತ ಹೋರಿವ ಯವ್ವ. ನನ್ನ ಮನಿನ ಇಬ್ಬಾಗ ಮಾಡಕ್ಕೆ ಹೋಗ್ಬೇಡ್ರಿ.